ಅಮ್ಮ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ಯಾಕೆ ರೆಸ್ಪೆಕ್ಟ್ ಕೊಡಲ್ಲ? ನಾವು ಒಂದು ದೊಡ್ಡ ಒಂದು ಸೋಷಿಯಲ್ ಎನ್ವಿರಾನ್ಮೆಂಟ್ ಇದೆಯಲ್ಲ, ಅದರಲ್ಲಿ ನಾವು ಡೆವಲಪ್ಮೆಂಟ್ ಆಗ್ತಾ ಹೋಗ್ತೀವಿ. ಈಗ ಆಗಿನ ಕಾಲದಲ್ಲಿ ಎಲ್ಲ ಕಂಪೇರ್ ಮಾಡಿದ್ರು, ಈಗ ಏನು ಕೂಡ ಹೆಣ್ಮಕ್ಳಿಗೆ ಆಪರ್ಚುನಿಟಿ ಇಲ್ಲ ಅಂತ ಹೇಳಿದ್ರು. ಬಟ್ ನಾನೇ ಒಂದು ಡಿಸೈಡ್ ಮಾಡಿಕೊಂಡು, ನಮಗೊಂದು ಧೈರ್ಯ ಇದ್ದು ಒಂದು ಮನೆ ಮೇಂಟೈನ್ ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ಯಾಕಾಗಲ್ಲ? ಎಲ್ಲ ಫೆಸಿಲಿಟೀಸ್ ಕಾನ್ಸ್ಟಿಟ್ಯೂಷನ್ಸ್ ಕೊಡ್ತಿದೆ, ಬಟ್ ನಾವು ಅದನ್ನು ಯೂಸ್ ಮಾಡ್ಕೊಂತಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಕೊಡ್ತಿದೆ, ರಕ್ಷಣೆ ಆಗಿರ್ಬೋದು. ಈಗ ನಾನು ಒಂದು ಹಾಸ್ಟೆಲ್ ಸ್ಟೂಡೆಂಟ್ಸ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲ ರೀತಿಯ ಫೆಸಿಲಿಟೀಸ್ ಗೌರ್ಮೆಂಟ್ ಕೊಡ್ತಿದೆ, ನಾವು ಅದನ್ನು ಯೂಸ್ ಮಾಡ್ಕೊಂಡು ಯಾವ ಲೆವೆಲಿಗೆ ನಾನು ಎಜುಕೇಷನ್ ತಗೊಳ್ತಿದ್ದೀನಿ, ಯಾವ ರೀತಿಯಾಗಿ ಇರಬೇಕು. ಯಾವುದೋ ಒಂದು ಹುಡುಗ ನನ್ನೆಲ್ಲ ರೇಗಿಸ್ತಿದ್ದಾನೆ ಅಂತ ಹೇಳ್ಬೋದು. ನಮಗೊಬ್ಬರು ಹಾಸ್ಟೆಲ್ ವೈಸ್ ಒಬ್ಬೊಬ್ಬರು ಪೊಲೀಸ್ ಆರಕ್ಷಕ ಇಲಾಖೆಗೆ ಸಂಬಂಧಿಸಿದಂಗೆ ಆರಕ್ಷಕ ಗೆಳತಿ ಅಂತ ಹೇಳ್ಬಿಟ್ಟು ಹಾಸ್ಟೆಲ್ಸಿಗೆ ಬಿಟ್ಟಿದ್ದಾರೆ. ಬಿಕಾಸ್ ಒಂದು ಹುಡುಗಿಯ ಕಷ್ಟನ ಪೊಲೀಸು ಫ್ರೆಂಡ್ಲಿಯಾಗಿ ತಿಳ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾಗಿ ಎಲ್ಲ ರೀತಿಯಾಗಿ ರಕ್ಷಣೆ ಹೆಣ್ಮಕ್ಳಿಗೆ ಕೊಡ್ತಿದೆ ನಮ್ಮ ಗೌರ್ಮೆಂಟ್. ಅದು ಬಿಟ್ಟು ಹೆಣ್ಮಕ್ಳಿಗೆ ಸ್ವಲ್ಪ ನಾಲೆಡ್ಜ್ ಇಲ್ದಲೇ ಇರ್ಬೋದು. ಈ ನಾಲೆಡ್ಜ್ ಬೇಕು ಅಂತ ಹೇಳಿದ್ರೆ ಎಲ್ಲ ಮನೆಯಲ್ಲೂ ಕೂಡ ನಮ್ಮ ಹೆಣ್ಮಕ್ಳನ್ನ ಓದಿಸ್ಬೇಕು. ಓದಿಸ್ಬೇಕು ಅಂತ ಹೇಳಿದ್ರೆ ಎಲ್ಲ ಮನೆಯಲ್ಲೂ ಒಂದೊಂದು ಹೆಣ್ಮಕ್ಳು ಕೂಡ ಓದಿದ್ರೆ ನಮ್ಮ ಒಂದು ಸೋಷಿಯಲ್ ಡೆವಲಪ್ಮೆಂಟ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲ ರೀತಿಯಾಗಿ ನೋಡ್ತಾ ಹೋದರೆ ನಾನೇ ಆಗಲಿ ನಾನೇನೋ ಒಂದು ಅಚೀವ್ ಮಾಡಬೇಕು ಅಂತ